ಆದರೆ ಒಂದು ಮಾತತ್ತೆ, ನಾನು ಈ ವಿಷಯಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ ಅಂದಿದ ತಕ್ಷಣ ನೀವು ಬೇರೆ ತಪ್ಪುಗಳನ್ನೂ ಕ್ಷಮಿಸ್ತೀನಿ ಅಂತ ತಿಳ್ಕೊಬೇಡಿ. ನಿಮ್ಮ ಬಡ್ಡಿ ವ್ಯವಹಾರ, ಜನರನ್ನ ಹೆದರಿಸಿ ಬದರಿಸಿ ದುಡ್ಡು ಕಿತ್ಕೊಳ್ಳೋದನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನಿಮ್ಮ ಮಗ ನಾನು ಎಕ್ಸಾಮ್ ಹಾಳು ಮಾಡಿ ನನ್ನ ಬಲವಂತವಾಗಿ ತಾಳಿ ಕಟ್ಟಿದ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಆಸ್ತಿ ಅಂತಸ್ತಿದ್ರು ನಿಮ್ಮ ಮಗಂಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡೋಕ್ಕಾಗಲಿಲ್ವಲ್ಲ ನಿಮಗೆ? ಅದನ್ನಂತೂ ಸರಿ, ಹೊರಡೋಣವಾ? ಯೋನ್ಲ ನೋಡ್ತಾ ಇದೆಯಾ ವರ್ಲ್ಡು? ಇನ್ಮ್ಯಾಕೆ ಜೀವನದ ಪಾಠಗಳನ್ನೆಲ್ಲ ಇವಳೆ ನಿಂಗೆ ಹೇಳ್ಕೊಡ್ತಾಳೆ. ಹೋಗಿ ಇಬ್ರುವೆ. ಯೋನು ಮಾತಾಡಬೇಡ. ನೀನು ಎಂಡ್ರು ಬಂದು ನನ್ನ ತವಾಗ ಸಮಯಕ್ಕೆ ಹೇಳಿದ್ಲಲ್ಲ, ನನ್ನ ಹೊಟ್ಟೆನಾಗೆ ಹಾಲು ಎರ್ದಂಗೆ ಆಯ್ತು. ಒಂದು ನಿಮಿಷ, ವಸು ಎಲ್ಲಿ? ಕಂಟಿ, ವಸು ಎಲ್ಲಿ ಎಂದೆ? ಮೊಮ್ಮಗಳೇ, ಅವಳು ನಿಮ್ಮನೆಗೆ ಆದಳ? ಓ, ಅವಳಲ್ಲೇ ಬಿಟ್ಬಿಟ್ಟು ನೀವಿಬ್ರೇ ಕ್ಷಮೆ ಕೇಳಕ್ ಬಂದ್ರಾ? ಹೋಗ್ಲಿ ಬಿಡಿ, ಅವಳಿಗೂ ಅಲ್ಲಿ ಮಾತಾಡಕ್ ಜನ ಅವ್ರೆ, ಅವಳಿಗೂ ಖುಷಿ ಆಯ್ತದೆ. ನೀವಿಬ್ರು ಹೋಗಿ ಬನ್ನಿ. ಹುಷಾರು. ಅಜ್ಜಿ, ಹೋಗಿ ಬರ್ತೀನಿ. ಹೋಗ್ಲಾ? ಅಳಿಯದ್ರೆ, ಈ ಪುಟ್ಟಕ್ಕ ನಂಜವ್ವನ ಬಾಂಧವ್ಯ ನೋಡ್ಬಿಟ್ಟು ನಾನು ಏನೋ ಅಂತ ಅನ್ಕೊಂಡಿದ್ದೆ. ಅದೇನೋ ಹಿಂದಿಲಿ ಹೇಳ್ತಾರೆ ನೋಡಿ, ದುಶ್ಮನ್ ಕಾ ಅಂದರೆ ಬಗಲ್ ಮೇ ಅಂತ. ಹಂಗಾಯ್ತು ಪುಟ್ಟಕ್ಕ ಸ್ಥಿತಿ. ಅಲ್ಲ, ಪಕ್ಕದಲ್ಲಿರೋ ದುಶ್ಮನ್ನ ಹುಡುಕಾಕಿದ್ರೆ ಎಷ್ಟು ಕಷ್ಟಪಟ್ಟು ನೋಡಿ ಅವರು. ಯಾರಿಗೆ ಗೊತ್ತಪ್ಪ, ಪಕ್ಕದಲ್ಲಿ ಯಾರಿರ್ತಾರೋ ಏನೋ ಒಂದು ಗೊತ್ತಾಗಲ್ಲ. ಅವಳು ಎರಡೇ ಮಗಳು ಸಖತ್ ಬುದ್ಧಿವಂತೆ ಅಂತಾರೆ. ಅವ್ರ ಕೈಗೂ ಸಿದ್ಧ ಆಟ ಆಡಿದ್ದಾರೆ ಅಂದರೆ ಆ ನಂಜವ್ವ ಒಳ್ಳೆ ಕ್ಯಾಪ್ಟನ್ನೇ ಬಿಡಿ. ಏ ಕೌಸಲ್ಯ, ನೀನು ಯಾಕೆ ಹೀಗೆ ಕೂತಿದ್ಯಾ? ನಾನು ಮಾಡಿದ್ದೆಲ್ಲ ಗೊತ್ತಾಯ್ತಲ್ಲ ಅಂತ ಆ ಬೇಜಾರಲ್ಲಿ ನಂಜವ್ವ ನಿನ್ನ ಕೂತ್ಕೊಳ್ಬೇಕು. ಅದು ಬಿಟ್ಟು ನೀನು ಯಾಕೆ ಡಲ್ಲ ಕೂತ್ಕೊಂಡಿದ್ಯಾ? ಅಯ್ಯೋ, ಯಾರು ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನಾಗಬೇಕು? ಯಾಕತೆ ಇಷ್ಟೊಂದು ಬೇಜಾರು? ಏನು ಅಂತ ಹೇಳಿ ಅಂದ್ರೆ, ಈ ಮನೆ ಯಜಮಾನಿ ನಾನು. ಹಾಳಾಗೋಗ್ಲಿ ಅಯ್ಯೋ ಪಾಪ ಅಂತ ಆ ಸಹ ನನಗೆ ಮನೆಗೆ ಬಾ ಅಂತ ಕರೆದ್ರೆ ಮೆಸ್ಸು ಸರಿ ಹೋಗೋವರೆಗೂ ಬರಲ್ಲ ಅಂತ ದಿಮಾಕಿನ್ ಮಾತಾಡ್ತಾಳೆ. ಎಷ್ಟು ಕೊಪ್ಪಿರ್ಬೇಕು ಅಂದ್ರೆ ಇದನ್ನ ಕೇಳಿಸ್ಕೊಂಡು ನಮ್ಮ ಮನೆ ಸುಮ್ಮನೆ ಇದ್ದ. ಅವಳು ಕೊಪ್ಪಿರೋದೆ ನಿಮ್ಮ ಮಗನಿಂದ. ಎಷ್ಟು ಒಳ್ಳೆ ಕೆಲಸ ಬಂದ್ರು ಹೋಗಲ್ಲ ಅಂತ ಹೇಗೆ ಹಠ ಹಿಡಿತಾ ಇದ್ದಾನೆ ನೋಡಿ. ಇದಕ್ಕೆಲ್ಲ ಕಾರಣ ಯಾರು ಅನ್ಕೊಂಡ್ರಿ? ಮೆತ್ತಿಗೆ ಗಂಡನ್ ಕಿವಿ ಹಿಂಡ್ತಾ ಅವನ್ ಜುಟ್ ಕೈಯಲ್ಲಿ ಇಟ್ಕೊಂಡು ಲಂಚ ಕೊಟ್ಟು ಯಾಕೆ ಕೆಲ್ಸಕ್ಕೆ ಹೋಗ್ತೀರಾರಿ ಅಂತ ಹೇಳಿರ್ತಾಳೆ. ಹಂಗೇನಾದ್ರೂ ಆದ್ರೆ ನಮ್ಮ ಮುರಳಿ ಸಹನಾ ಅವ್ರ ಮನೇಲಿ, ಸಹನಾ ಅವರು ನಮ್ಮ ಮನೇಲಿ ಅಲ್ವಾ ಅತ್ತೆ? ಮುರಳಿನ ಅಲ್ಲಿಂದ ಬೆಂಗಳೂರಿಗೆ ಓಡ್ಸಕ್ಕೆ ಈ ಪ್ಲಾನ್ ಮಾಡಿದ್ದು. ಇದಕ್ಕೆ ಮುರಳಿನೇ ಬೇಡ ಅಂತಿರ್ಬೇಕಾದ್ರೆ ಮತ್ತಿನ್ನೇನಮ್ಮ ನಿಂದು? ನಾನು ರಮ್ಮ, ಅವನು ನಾನು ಹೇಳ್ದಂಗೆ ಕೇಳಲೇಬೇಕು ರೀ. 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಮುರಳಿ ಹೊಸ ಕೆಲಸಕ್ಕೆ ಸೇರ್ಲೇಬೇಕು.
ನೀವು ಈಗಲೇ ಆ ಕಾಲೇಜ್ ಅವ್ರಿಗೆ ಫೋನ್ ಮಾಡಿ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳಿ. ಹಾಗೆ ಅವರು ಮುರಳಿಗೆ ಫೋನ್ ಮಾಡಿ ಲಂಚ ಏನೂ ಬೇಡ, ಕಾಲೇಜಿಗೆ ಬಂದು ಸೇರ್ಕೊಂಡ್ರೆ ಸಾಕು ಅಂತ ಹೇಳೋದಕ್ಕೆ ಹೇಳಿ. 10 ಲಕ್ಷ ಅವನಿಗೆ ಕೊಟ್ಬಿಟ್ರೆ ನಾವೇನು ಮಾಡೋದು? ಅದರಲ್ಲಿ ನಂದು ಪಾಲಿದೆ. ಸುಮ್ಮನೆ ಇದ್ದೀನಿ ಅಂತ ನನ್ನನ್ನು ಮೂಗಿ ಮಾಡಕ್ಕೆ ಬರಬೇಡ. ತವ್ರ ಮನೇಲಿ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ ಅಂದರೆ ನಾನೆಲ್ಲ ಹೋಗ್ಬೇಕು? ಹೌದಮ್ಮ, ಸಹ ನನ್ನ ಒಡವೆನ ಮಾರ್ಕೊಂಡು ದುಡ್ಡು ಚೆನ್ನಾಗಿ ತಿಂದ್ಯಲ್ಲ, ಅದ್ರಲ್ಲಿ ನನ್ನ ಪಾಲೆಲ್ಲಿ ಅಂತ ನಾನು ಕೇಳಿದ್ನಾ? ನೀನೇನು ಮುಖ ಗಂಟು ಹಾಕೊಳ್ಳೋದು ಬೇಕಾಗಿಲ್ಲ. ನಿನಗೇನು ದುಡ್ಡು ತಾನೇ ಬೇಕಾಗಿರೋದು, ನಾನು ಕೊಡ್ತೀನಿ ಬಿಡು. ಮೊದಲು ನನ್ನ ಮಗ ಅವಳಿಂದ ದೂರ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಮಿಕ್ಕಿದ್ ನಿಮ್ಗೇನು ಬರಬೇಕೋ ಬಂದು ಸೇರತ್ತೆ. ಇದೇನು ಗೋಗೋ ರಾತ್ರಿ ಹೊತ್ತು ವಾಕಿಂಗ್ ಮಾಡ್ತಿದ್ಯಾ? ನೀವು ಜೋಡಿ ಜೋಡಿಯಾಗಿದ್ದೀರಲ್ಲ, ನನಗೆ ಎಲ್ಲಿ ಮಲ್ಕೊಳ್ಳೋದು ಅಂತ ಕನ್ಫ್ಯೂಷನ್. ಓ, ಅಂದರೆ ನಾವೆಲ್ಲ ಬಂದಿದ್ದು ತೆಪ್ಪಾಯ್ತು ಅನ್ನೋ? ಅಯ್ಯೋ, ಹಂಗನ್ಲಿಲ್ಲ ನಾನು. ಎಲ್ಲರೂ ಬೇಗ ಸೆಟ್ಲ್ ಆಗೋದ್ರೆ ನಾನು ಆರಾಮಾಗಿ ಮಲ್ಕೋಬೋದು ಅಂತ. ಇದನ್ನೆಲ್ಲ ಈಗಲೇ ರೂಢಿ ಮಾಡ್ಕೋಬೇಕು ನೀನು. ಯಾರು ಹೆಂಗಿದ್ರು ನಿದ್ದೆ ಮಾಡೋದನ್ನ ಕಲಿಬೇಕು ಕೋಕೋ. ರೂಢಿ ಮಾಡ್ಕೋಬೇಕಾ? ಅಂದರೆ ಮುಂದೆ ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಕಷ್ಟ ಆಗುತ್ತೆ ಅಂತಿದ್ದೀರಾ? ಮದುವೆಗಿನ್ನ ಸಾನೆ ಸಮಯ ಐತೆ. ನಾನು ಹೇಳ್ತಿರೋದು ಹಾಸ್ಟೆಲ್ ಬಗ್ಗೆ. ಹಾಸ್ಟೆಲ್ ಬಗ್ಗೆನಾ? ಹ್ಞೂ, ನೀನು ಇಂಜಿನಿಯರ್ ಆಗ್ಬೇಕಂತಲ್ವೇ ಇರೋದು. ನೀನು ಆ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಹಾಸ್ಟೆಲ್ನಾಗೆ ಇರಬೇಕು. ಅಲ್ಲಿ ಎಲ್ಲರೂ ಸೆಟ್ಲಾಗಿ ಆಮ್ಯಾಗ ನಾನು ಮಲ್ಕೋತೀನಿ ಅಂದರೆ ಆಯ್ತದ? ಒಂದು ರೂಮ್ನಾಗೆ 4-5 ಜನ ಇರ್ತಾರೆ. ಒಬ್ಬರು ಲೈಟ್ ಉರಿಸ್ತಾ ಇರ್ತಾರೆ, ಇನ್ನೊಬ್ರು ಗೊರಕೆ ಹೊಡಿತಿರ್ತಾರೆ, ಇನ್ನೊಬ್ರು ಲವ್ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ತಡ್ಕೊಂಡು ನೀನು ನಿದ್ದೆ ಹೊಡಿಬೇಕು. ಹೌದು, ನಿಮಗೆ ಈ ಹಾಸ್ಟೆಲ್ ಬಗ್ಗೆ ಎಲ್ಲ ಹೆಂಗೆ ಗೊತ್ತು? ಏನೋ ನೀವೇ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ನೋಡಿರೋ ಥರ ಆಡ್ತಿದ್ದೀರಲ್ಲ. ಕಾಲೇಜ್ಗೆ ಹೋಗ್ಲಿಲ್ಲ ಅಂದ್ರೆ ಏನು, ಜೀಪೈ ಐತಲ್ಲ. ಜೀಪೈಯಲ್ಲಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಪಿಕ್ಚರ್ ಐತಲ್ಲ, ಅದನ್ನ ನೋಡಿದೆ. ಸುಮಾ, ನಿನ್ನ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ. ಅಕ್ಕ ಬಾವ ರೂಮ್ ಒಳಗೆ ಮಲಗ್ತಾರೆ, ನಾವಿಬ್ರು ಇಲ್ಲಿ ಮಲಗ್ತೀವಿ. ಇಲ್ಲ ಸ್ನೇಹ, ನಾವಿಬ್ರು ಇಲ್ಲೇ ಮನೆ ಕತ್ತೀವಿ, ನೀವಿಬ್ರು ಒಳಗೋಗಿ ಮನೆ ಕಳಿ. ಇಲ್ಲ ಅಕ್ಕ, ನೀವಿಬ್ರು ಒಳಗೆ ಮಲ್ಕೊಳ್ಳಿ, ನಾವಿಬ್ರು ಇಲ್ಲೇ ಮಲಗ್ತೀವಿ. ಸ್ನೇಹ, ಯಾಕವಿ ಹಿಂಗೆ ಹಠ ಮಾಡ್ತಿದ್ಯಾ? ನೀವಿಬ್ರು ಹೋಗಿ ಒಳಗೆ ಮನೆ ಕಳಿ. ಇಲ್ಲ ಅಕ್ಕ, ನೀವಿಬ್ರು ಹೋಗಿ ಮಲ್ಕೊಳ್ಳಿ, ನಾವಿಲ್ಲೇ ಮಲಗ್ತೀವಿ. ಸ್ನೇಹ, ಇಲ್ಲ ಅಕ್ಕ. ಸುಮಾ, ಅಕ್ಕ ಬಾವ ಒಳಗೆ ಮಲಗ್ತಾರೆ, ನೀನು ರಗ್ನ ತಗೊಂಡು. ನಂಜವ್ವ ಬಗ್ಗೆ ಸಾನೆ ಮನ್ಸಿಗೆ ಹಚ್ಕೊಬಿಟ್ಟವ್ರೆ. ಅದಕ್ಕೆ ಯಾರ ಜೊತೆಗೂ ಮಾತಾಡ್ತಿಲ್ಲ. ಅಕ್ಕ, ನಾವಿಬ್ರು ಒಳಗೆ ಮಲ್ಕೋತೀವಿ. ಸ್ನೇಹ, ಅವಂಗೂ ಸುಸ್ತಾಗೈತೆ, ನಾನು ಹೋಗಿ ಹಾಸಿಗೆ ಹಾಸ್ತೀನಿ. ರಾಚಿ, ಎಷ್ಟೊತ್ತು ಅಂತ ಹಿಂಗೆ ಟೆನ್ಷನಾಗಿ ಇಲ್ಲೇ ಓಡಾಡ್ತಿರ್ತೀಯ? ಊಟ ಮಾಡಪ್ಪ. ಇದಕ್ಕೇನೆ ನಾನು ಅವನಿಗೆ ಗಿಣಿಗೆ ಹೇಳ್ದೆ ಪಕ್ಕದಾಗ ಕುಣಿಸ್ಕೊಂಡು ಹಿಂಗೆ ಮಾಡಿದ್ರೆ ಹಂಗೆ ಆಯ್ತದೆ ಅಂತ. ನನ್ನ ಮಾತು ಹೇಳಿ ಕೇಳ್ತಾನೆ ಅವನು. ಎಷ್ಟೇ ಆಗಲಿ ನಿನ್ನ ತಮ್ಮ ಅಲ್ವಾ, ಅವನ ಮೈನಾಗ ಹರಿತಾ ಇರೋದು ನಿಂದೇನೆ ರಕ್ತ. ನಿನ್ ಮಾತು ಯಾಕೆ ಹಿಂಗೆ ತಿರ್ಗ್ತೈತೆ ಅಂತ ನನಗೆ ಸಂದಾಗ ಗೊತ್ತೈತೆ. ಆ ನನ್ನ ಸೌತಿ ಮೆಸ್ಸಿಗೆ ಬೆಂಕಿ ಬಿದ್ದಾಗ ನಿನ್ನ ಒಳ್ನಾಗೆ ಬೆಂಕಿ ಬಿದ್ದಂಗಾಗಿತ್ತು. ಈಗ ತಣ್ಣಗಾಗಿರ್ಬೇಕಲ್ವೇ? ಅದೇನೋ ಹೇಳ್ತಾರಲ್ಲ ರಜೆ,
ಎತ್ತಕ್ಕೆ ಜ್ವರ ಬಂದರೆ ಎಮ್ಮೆಗೆ ಬರ ಹೇಳಿದ್ರು ಅಂತ ಹಂಗಾಯ್ತು. ಅಲ್ಲಮ್ಮೇ ನಿನ್ನ ತಮ್ಮ ತಪ್ಪು ಮಾಡೋದಕ್ಕೆ ನನ್ನ ಮೇಲೆ ಯಾಕೆ ರೇಗ್ತಿದ್ಯಾ? ಯೋ ಹೊಸಿ ನೋಡ್ಕೊಂಡು ಮಾತಾಡು. ಅಲ್ಲಿ ನನ್ನ ತಮ್ಮ ಜೈಲ್ನಾಗ ಅವನ ಹೆಂಗ್ ಬಿಡ್ಸ್ಕೊಂಬರೋದು ಅಂತ ನೋಡೋದ್ ಬಿಟ್ಟು ಗಾತ್ರ ನೋಡಿ ಗೋತ್ರ ಮಾಡ್ತಾವನಂಗೆ ಆಡ್ತಿದ್ಯಲ್ಲ. ಬಾವ್ನಾಗಿ ನಿನ್ ಜವಾಬ್ದಾರಿ ಏನೂ ಇಲ್ವಾ? ನಿಂಗೆ ಯಾಕೆ ಅರ್ಥ ಆಗಿಲ್ಲ ರಚೆ? ಅವನು ಊರವ್ರ ಮುಂದೆ, ಪೊಲೀಸವ್ರ ಮುಂದೆ, ಪುಟ್ಟವಿ ಮುಂದೆ ಅಷ್ಟಾಕೆ ವರ್ಷಕ್ಕೊಂದ್ಕಿತ ಬರ್ತಾರಲ್ಲ ಗೌರಿ ಗಣೇಶ, ಅವ್ರ ಮುಂದೆನೆ ತಪ್ಪು ಒಪ್ಕೊಂಡು ಒಳಗೋಗವನೆ. ನಾನೇನು ಮಾಡೋಕ್ಕಾಯ್ತದೆ? ನಿನ್ನೇನಾರ ನನ್ನ ತಮ್ಮನ ಪರವಾಗಿ ಸಾಕ್ಷಿ ಹೇಳಕ್ ಕಟ್ಕಟ್ಟಾಗಿ ನಿಲ್ಸ್ಬಿಟ್ರೆ ನನ್ನ ತಮ್ಮನ್ಗೆ ರೇಣ್ ಹಾಕ್ಸ್ಬಿಡ್ತೀಯಲ್ಲ. ಕಟ್ಕೊಂಡಿದ್ ಗಂಡನೇ ಕೈ ಕಟ್ಕೊಂಡು ನಿಂತ್ಬಿಟ್ರೆ ಅದಕ್ಕರ ಯಾರ ತವ ಹೇಳ್ಕೊಳ್ಳಿ. ಪುಟ್ಟವಿತವ ಅಂದರೆ ದೂರು ಕೊಟ್ಟಿದ್ದು ಅವ್ರೆ ತಾನೆ, ಅದಕ್ಕೆ ಹೇಳಿ ಸುಮ್ಕಿದ್ಬಿಟ್ರೆ ಸರಿ. ಅದಕ್ಕೆ ನನ್ನನ್ನು ದಬಾಯಿಸೋದೇ ಆಗೋಯ್ತು. ನೀನು ಮಾಡೋ ಮನೆಯಾಳ ಕೆಲಸಕ್ಕೆ ಅಂದರೆ ನೀನು ಮಾಡೋ ಎಲ್ಲ ಕೆಲಸಕ್ಕೂ ನಿನ್ನ ಜೊತೆಗೆ ಇರ್ತಿದ್ನಲ್ಲ ಈರ್ಭದ್ರ, ಈಗೆಲ್ಲವನೇ ಅವ್ನಿಗೆ ಈ ವಿಷಯ ಏನು ಗೊತ್ತಿರೋಕ್ಕಿಲ್ವಾ? ಒಂದು ಫೋನ್ ಮಾಡಿ ನಂಗೆ ದಬಾಯಿಸ್ತಿದ್ಯಲ್ಲ, ಹಂಗೆ ದಬಾಯಿಸಿ. ಈಗ ಬೇಡ ಬಿಡು, ಒತ್ತಾರೆ ಮಾಡಿ ಒಂದು ಅಲ್ಲ. ನಾನು ನಾಳೆ ಜೈಲ್ ಹೋಗಿ ಕಾಳಿ ತಾವು ಮಾತಾಡಿಕೊಂಡು ಲಾಯರನ್ನ ಭೇಟಿಯಾಗಿ ಅವನನ್ನು ಬಿಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀನಿ, ಆಯಿತಾ? ಭಾವನಾಗ ನನ್ನ ಕರ್ಮಕ್ಕೆ ಮಾಡಲೇಬೇಕಲ್ಲ. ಯಾಕೆ ಶ್ರೀ, ನಾವಿಬ್ರು ರೂಮಲ್ಲೇ ಮಲಗಬೇಕಿತ್ತಾ? ಹಾಲಲ್ಲಿ ಮಲಗಿದ್ರೆ ಏನಾಗಿರೋದು? ಮಿಸ್ ಅದು ಮಾತಾಡ್ಬೇಡಿ. ನಿಮ್ಗೆಲ್ಲ ಸಮಜಾಯಿಸಿ ಹೇಳಿದ್ರೇನ ಅರ್ಥ ಆಗೋದಾ? ಅಕ್ಕ ಬಾವ ಈ ಮನೆಗೆ ದೊಡ್ಡವರು, ಅವ್ರು ತಾನೇ ಇಲ್ಲಿ ಮಲಗಬೇಕಾಗಿರೋರು. ಸುಮ್ಮನೆ ನಿಂತ್ಬಿಟ್ರೆ ನಾನು ನಿಮ್ಮ ಜೊತೆನೆ ಮಾತಾಡ್ತಿರೋದು. ಮಿಸ್ಸು, ನಾವಿಬ್ರು ಯಾವುದೇ ಜಗಳ ಆಡದೆ ಒಟ್ಟಿಗಿದ್ದೀವಿ ಅನ್ನೋದು ನಿಮ್ಮ ಮಗುಂಗೆ ಅನ್ಸಿದ್ರೆ ಅಲ್ವೇ ಅವ್ರು ಖುಷಿಯಾಗಿರೋದು. ಈಗಾಗಲೇ ನಂಜಮ್ಮ ಹಿಂಗೆ ಮಾಡೋರೆ ಅನ್ನೋದನ್ನ ಅರಗಿಸ್ಕೊಳಕ್ಕಾಗದೆ ಕುಂತವ್ರೆ. ನಾವು ಸುಮ್ಕೆ ವಾದ ಮಾಡ್ತಾ ನಿಂತ್ರೆ ಸಂದ ಕಾಣಿಸೋಕ್ಕಿಲ್ಲ ಅಂತ ಹಂಗಂದೆ ಆಟೆಯ. ಅವನ್ನ ನೋಡಿದ್ರೆ ಸಾನೆ ಸಂಕಟ ಆಗ್ತೈತೆ ಮಿಸ್ಸು. ನಾವು ಯಾರನ್ನ ತುಂಬ ನಂಬಿರ್ತೀವೋ ಅವರೇ ನಮಗೆ ಮೋಸ ಮಾಡೋದು ಅನ್ನೋ ವಿಚಾರ ಈ ಮನೆಗೇನೋ ಹೊಸದಲ್ಲ ಬಿಡಿ. ಅಟ್ಲೀಸ್ಟ್ ಈಗಲಾದರೂ ನಿಮ್ಗೆ ಆ ನೋವು ಏನು ಅಂತ ಅರ್ಥ ಆಗ್ತಿದೆಯಲ್ಲ. ನಿಮಗೆ ಬೇಜಾರು ಮಾಡೋ ಉದ್ದೇಶದಿಂದ ನಾನು ಈ ಮಾತನ್ನ ಹೇಳ್ತಿಲ್ಲ ಶ್ರೀ. ಆದರೆ ಒಂದು ಸುಳ್ಳು ಇಡೀ ಸಂಸಾರ ಸಂಬಂಧನೇ ಹಾಳು ಮಾಡತ್ತೆ. ಅರ್ಥ ಆಯ್ತಾ? ಅರ್ಥ ಆಗೋದ್ರ ಜೊತೆ ನೀವು ಹಾಗೆ ನಡ್ಕೊಂಡ್ರೆ ಇನ್ನೂ ಖುಷಿ ಆಗತ್ತೆ. ಮಿಸ್ಸು, ಆದಷ್ಟು ಬಿರ್ನೆ ಮಿಸ್ನ ರಿಪೇರಿ ಮಾಡಿಸ್ಬೇಕು. ಆಗ್ಲಾದರೂ ಅವಂಗೆ ಚಿಂತೆ ಕಡಿಮೆ ಆಗ್ತದಲ್ವೇ? ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದನ್ನು ನಮ್ಮ ದುಡ್ಡಿಂದನೇ ಸರಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನಂತ ದುಡ್ಡಿಲ್ಲ ಅಂತ ಈ ಮಾತು ಹೇಳ್ತಿದ್ರಲ್ಲ ಮಿಸ್ಸು. ಏನು ಇತ್ತೀಚೆಗೆ ತುಂಬ ಸೂಕ್ಷ್ಮಗಳೆಲ್ಲ ಅರ್ಥ ಮಾಡ್ಕೋತಿದ್ದೀರಾ? ದುಡ್ಡು ಬರುತ್ತೆ ಹೋಗುತ್ತೆ, ವಿಷಯ ಅದಲ್ಲ. ಕೆಲಸ ಮುಖ್ಯ ಅಂತ ಹೇಳ್ತಿದ್ದೀನಿ ಅಷ್ಟೆ. ಹುಡ್ಕಾಡ್ತೀವಿ ಮಿಸ್ಸು. ದುಡ್ಡಿನ ಸಹಾಯ ಅಲ್ಲದೆ ಇದ್ರೂ ಬೇರೆ ಸಹಾಯ ಮಾಡೋಕ್ಕಾದ್ರೂ ಒಪ್ಪಿಗೆ ಕೊಡಿ. ಈಗ ಹೊಸ ಸಮಾಧಾನ ಆಯಿತು. ಶ್ರೀ, ನಮಗೆ ನೋವಾದಾಗ ಯಾರಾದರೂ ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಇರಬೇಕು ಅಂತ ಅನ್ಸತ್ತೆ ಅಲ್ವಾ? ನನಗಂತೂ ನೀವು ನನ್ನ ಮಾತು ಕೇಳಬೇಕು ಅಂತ ಶಾನೆ ಅನಿಸ್ತೈತೆ. ನಾವಾದರೆ ಜಗಳ ಆಡ್ಕೊಂಡು ಅಥವಾ ಗೋಡೆ ಜೊತೆ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಬಿಡ್ತೀವಿ. ಆದರೆ ಅವ್ವ ಮೌನವಾಗ್ಬಿಡ್ತಾಳೆ. ನಾವೇನು ಬೇರೆಯವರಶ್ರೀ? ಮಕ್ಳ ಹತ್ರ ನೋವು ಹಂಚ್ಕೊಳಕ್ಕೆ ಏನು ಅವ್ವಂಗೆ? ಅವ್ವ ಯಾವಾಗಲೂ ಹೀಗೆ. ಅವಳು ದುಃಖನ ನಮ್ಮ ಮುಂದೆ ತೋರಿಸ್ಕೋಬಾರ್ದು ಅಂತ ನಾವೆಲ್ಲ ಮಲ್ಕೊಂಡ್ಮೇಲೆ ಅವಳು ಒಬ್ಳೆ ಕೂತು ಅಳೋಳು. ಹೋಗ್ಲಿ, ಹಂಗಾದ್ರೂ ಸಮಾಧಾನ ಆಗಲಿ ಅಂತ ನಾವೇ ಸುಮ್ಮನೆ ಇರ್ತಿದ್ವಿ. ಆದರೆ ಈಗ ಅವ್ವನ ಆರೋಗ್ಯ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ. ಚಿಂತೆ ಮಾಡಬೇಡಿ ಮಿಸ್ಸು, ಏನೂ ಆಗಿಲ್ಲ. ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸರಿ, ನೀವು ಮಲ್ಕೊಳ್ಳಿ.
ಏನು ಹುಡುಕ್ತಿದ್ದೀರಾ ಶ್ರೀ? ಚಾಪೆ. ಪರವಾಗಿಲ್ಲ, ನೀವು ಮೇಲೆ ಮಲಗ್ಬೋದು. ಮಿಸ್ಸು, ತಂಗಿಯವನ್ನ ಭಾವನ ಮನೆಯಲ್ಲೇ ಬಿಟ್ಟು ಬಂದಿದ್ದು ಒಳ್ಳೆಯದಾಯ್ತಲ್ವೇ? ನಮ್ಮ ಮನಸ್ಸು ನೊಂದಾಗ ನಮಗೆ ಬೇಕಾಗಿರೋ ನಮ್ಮ ಜೊತೇಲಿದ್ದರೆ ಒಂಥರ ನೆಮ್ಮದಿ ಇರುತ್ತೆ. ನನಗೂ ಅಟೆ. ನೀವು ಮುಸುರ್ಸೋದು ಕೇಳ್ತಿದ್ರೆ ನಿದ್ದೆ ಬರೋದೇ ಗೊತ್ತಾಗ್ತಿಲ್ಲ. ಗುಡ್ ನೈಟ್ ಮಿಸ್ಸು. ಶ್ರೀ, ನಾವು ನಾಳೆ ಬೆಳಗ್ಗೆ ಎದ್ಮೇಲೆ ನೀವು ನನ್ನ ಬೊಟ್ಟು ಅಣಿಸ್ಕೊಳ್ಳೋದು, ನಾನು ಕೂದಲು ಕೆದರ್ಕೊಳ್ಳೋದು, ಬಟ್ಟೆ ಸುಕ್ ಮಾಡ್ಕೊಳ್ಳೋದು ಅದೆಲ್ಲ ಯಾವುದೂ ಮಾಡಬೇಕಾಗಿಲ್ಲ ಅಲ್ವಾ? ಹಂಗೇನಿಲ್ಲ ಮಿಸ್ಸು. ನಿಮ್ಮ ಮನೆಯಾಗೆ ಆರಾಮಾಗಿ ನೆಮ್ಮದಿಯಾಗೆ ಮನೆ ಕಳಿ. ಮಿಸ್ಸು, ಹಂಗೆ ಸಣ್ಣ ಟ್ಯಾಂಕ್ಸ್ ಮಿಸ್ಸು. ಯಾಕೆ? ನಮ್ಮ ಅವ್ವನ ಹತ್ರ ಕ್ಷಮೆ ಕೇಳಿದ್ದಕ್ಕೆ. ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಮಲ್ಕೊಳ್ಳಿ ಶ್ರೀ. ಗುಡ್ ನೈಟ್. ಸಹನಾ ಅವರೇ, ಅತ್ತೆ ತುಂಬಾ ಬೇಜಾರಾಗಿದೆ ಅಲ್ವಾ? ಅವ್ವ ನಂಜಮ್ಮನ ತಂಗಿ ಅಂತ ಅಂದ್ಕೊಂಡಿದ್ಲು. ಆದರೆ ಅವರು ಹಿಂಗೆ ಮಾಡೋರೆ ಅಂದರೆ ಮನಸ್ಸು ತಡಿತೈತ ಯೋಳಿ. ಅದು ಅಲ್ಲದೆ ನಮ್ಮ ಸ್ನೇಹನ ನಂಜಮ್ಮ ಬಂಗಾರಮ್ಮನ ಮನೆಗೆ ಯಾಕೆ ವಾಗು ಅಂತ ಹೇಳ್ತಿದ್ಲು ಅಂತ ಈಗ ಅರ್ಥ ಆಯ್ತೈತೆ. ಇಂಥವ್ರಿಂದಾನೆ ಮನುಷ್ಯನ ನಂಬೋದು ಕಷ್ಟ ಆಗಿರೋದು. ಆಕಾಶಕ್ಕೆ ಕೆಸರೆಚ್ಚೋರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಸಹನಾ ಅವರೇ, ನೀವು ಹೇಳಿದ ಮಾತು ಕೇಳಿ ನಂಗೆ ಇನ್ನೊಂದು ಯೋಚನೆಗೆ ಉತ್ತರ ಸಿಕ್ತು. ಇನ್ನೊಂದು ಯೋಚನೆನಾ? ಏನದು? ಓ, ಕಾಲೇಜಿಸಿಯನಾ? ಅಂಥ ದೊಡ್ಡ ಕಾಲೇಜಲ್ಲಿ ಲಂಚ ಕೇಳ್ತಾರೆ ಅಂತಂದರೆ ನಂಬಕ್ಕೆ ಸ್ವಲ್ಪ ಕಷ್ಟನೇ. ಹಾಳಾಗೋಗ್ಲಿ ಮರ್ತು ಬಿಡೋಣ ಅಂತಂದರೆ ಅದೂ ಆಗ್ತಾಯಿಲ್ಲ. ನನಗೆ ನೀವೇ ಬೇಕು ಅಂತ ಹೇಗೆ ಡಿಸೈಡ್ ಮಾಡೋದ್ನೋ ಹಾಗೆ ಕೆಲ್ಸಕ್ಕೆ ಹೋದರೆ ಅಲ್ಲೇ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ವಿದ್ಯೆ ಹೇಳ್ಕೊಡೋ ಜಾಗದಾಗೆ ಲಂಚ ಅಂದರೆ ಸಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ. ಆದರೆ ನನ್ನ ಕನಸು, ನಮ್ಮ ಅಪ್ಪ ಅಮ್ಮನ ಕನಸು ಕನಸಾಗೆ ಉಳ್ಕೋತಲ್ಲ. ಏನೋ ಬಿಡಿ, ನಾವೆಲ್ಲಿದ್ರೂ ಪಾಠ ಮಾಡೋದಷ್ಟೇ ನಮ್ಮ ಕೆಲಸ. ಸಹನಾ ಅವರೇ, ನೀವು ಇದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿ ಮಲ್ಕೊಳ್ಳಿ. ಪುಟ್ಟಕ್ಕನ್ ಮೆಸ್ಸಿಗೆ ಬೆಂಕಿ ಮಡಗಿ ಅದು ನನ್ನ ತಲೆ ಮ್ಯಾಗ ಬರಂಗ್ ಮಾಡಿದ್ ಬೇರೆ ಯಾರು ಅಲ್ಲ, ಇವಳೆಯ. ನಂಜವ್ವ, ನೀನು ಮೆಸ್ಸಿಗೆ ಬೆಂಕಿ ಹಾಕಿದ್ಯಾ ಅಂತ ನಂಗೆ ಇನ್ನೂ ನಂಬಿಕೆ ಗೊತ್ತಾಯಿಲ್ಲ ಕಣವ. ನಡೆಯೋ ಮನ್ಸ ಎಡಬೋದು, ಸಹಜನೇ. ಆದರೆ ಬ್ಯಾರೆಯವ್ರ ಎಡವಲಿ ಅಂತಲೇ ದಾರಿ ಮಧ್ಯೆ ಕಲ್ಲಿಡೋ ಮನ್ಸಿಗೆ ಬರಬಾರ್ದು ಅಲ್ವೇ? ನಾನು ಏನು ಮಾಡಿದೆ ಅಂತ ನನ್ನ ಮ್ಯಾಗ ನಂಜು ಕಾರ್ದೆ ನಂಜವ್ವ.
ಚಿನ್ನ ಒಂದು ಕಡೆ ಸಂಶಯ ಹಲವು ಕಡೆ ಅನ್ನೋಂಗೆ ಎಲ್ಲರ ಮ್ಯಾಗೂ ಅನುಮಾನ ಪಡೋಂಗಾಗೋಯ್. ನನ್ನ ಜೊತೆ ಕೈ ಜೋಡಿಸಿ ಜೊತೆಗೆ ನಿಲ್ತೀನಿ ಅಂದೋಳು ನನ್ನ ಜೀವನಕ್ಕೆ ಬೆಂಕಿ ಮಡಗಿ ಚಳಿ ಕಾಯಿಸ್ಕೊಳ್ಳೋ ಯೋಚನೆ ಯಾಕೆ ಮಾಡಿದೆ ನಂಜವ್ವ?